रजतं तदेव वेदं रजतं तत् एव इदम् ಅಂದರೆ ಅದು ವಹಿ ಯ ರಜತ ಹೈ, ವಹಿ ಯ ರಜತ ಹೈ, ಅದುವೇ ಈ ರಜತ ಇರುತ್ತದೆ. इस रीति से शुक्ति में रजत का प्रत्यभिज्ञा भ्रम होवे, ಶುಕ್ತಿಯಲ್ಲಿ ಆ ಬೆಳ್ಳಿದು ಪ್ರತ್ಯಭಿಜ್ಞಾ ಭ್ರಮ ಆಗುತ್ತದೆ. ಅದೇ ವೇದಂ ರಜತಂ ಅಂದ್ರೆ ಆ ಬೆಳ್ಳಿ ಅದೇ ಈ ಬೆಳ್ಳಿ ಇರುತ್ತದೆ, ಅದೇ ಈ ಬೆಳ್ಳಿ ಇರುತ್ತದೆ ಏನ್ರಿ, ಇದು ಭ್ರಮದ. ಶುಕ್ತಿಯಲ್ಲಿ ಬೆಳ್ಳಿದು ಪ್ರತ್ಯಭಿಜ್ಞಾ ಅವ ಹೇಳ್ಕತ್ತಾನೆ, ಹಿಂಗೆ ಅನ್ಯತಾ ಖ್ಯಾತಿವಾದಿ ಅವ ಹೇಳ್ಕತ್ತಾನೆ ಅಂತ ತಿಳ್ಕೊಬೇಕಿದು. ಸಂಭವಿಸ್ತೈತಿ ಅನ್ಯತಾ ಖ್ಯಾತಿ ಅಂದರೆ ಸಂಭವಿಸ್ತೈತಿ. ಅಲ್ಲಿ ಅಲ್ಲಿ ಅಂದ್ರೇನು, ಮುಂಭಾಗದಲ್ಲಿರುವ ಅಂದರೆ ಪುರೋವರ್ತಿ ದೇಶಮೇ ಅನಿರ್ವಚನೀಯ ರಜತ್ಕಿ ಉತ್ಪತ್ತಿ ಮಾನಿತ್ತು ನೋಡಿ. ಅಲ್ಲಿ ಎಲ್ಲಿ ಪ್ರತಿಭಿಜ್ಞೆ ಆಗ್ತದಲ್ಲ ಬೆಳೆದು, ಅಲ್ಲಿ ಪುರೋವರ್ತಿ ದೇಶಮೇ ಅಂದರೆ ಮುಂಭಾಗದಲ್ಲಿ ಅಂದರೆ ಶುಕ್ತಿಯಲ್ಲಿ ಅನಿರ್ವಚನೀಯ ರಜತ್ಕಿ ಉತ್ಪತ್ತಿ ಮಾನಿತ್ತು. ಪುರೋವರ್ತಿ ಅಂತ ಮೊದಲು ಅನ್ಕೋಬೇಕು, ಏಕಾಡು ಹಾಕ್ರಿ. ಅಂದರೆ ಶುಕ್ತಿಯಲ್ಲಿ ಅನಿರ್ವಚನೀಯ ರಜತ್ಕಿ ಪುರೋವರ್ತಿ ದೇಶಮೇ ಅಂದರೆ ಬರ್ತದೆ. ಅದು ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ಅನಿರ್ವಚನೀಯ ಬೆಳ್ಳಿದು ಉತ್ಪತ್ತಿ. ಹಿಂಗೆ ಓದಿ ಸರಳ. ಮಾನೇತೋ ಒಪ್ಪಿದ್ದಾದರೆ ಸನ್ನಿಹಿತ ರಜತ ಮೇತೋ, ಸನ್ನಿಹಿತ ಅಂದ್ರೆ ಸಂಬಂಧಿ ಇದ್ದಂಥ, ಸ್ವಲ್ಪ ಭಿನ್ನ ಹೋವೆ ಅವ್ರ ಸಂಬಂಧಿ ಹೋವೆ. ಸನ್ನಿಹಿತ ರಜತ ಮೇತೋ ಆ ಎಲ್ಲಿ ಶುಕ್ತಿಯಲ್ಲಿ ತೋರಾಗ್ಲಿತ್ತಾರ ಬೆಳ್ಳಿ, ಶುಕ್ತಿಯಲ್ಲಿ ತೋರು ಬೆಳ್ಳಿಯಲ್ಲಿ ಏನು ತೋ ತತ್ತ ಸಂಭವೇನೇ. ತತ್ತ ಅಂದರೆ ತೋ ಅದು 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 ಇಲ್ಲಿ ಮುಂಭಾಗದಲ್ಲಿರುವ ಬೆಳ್ಳಿಯಲ್ಲಿ ಸಂಭವಿಸುವುದಿಲ್ಲ. ಶುಕ್ತಿಯಲ್ಲಿ ಏನು ಮುಂಭಾಗದಲ್ಲಿರುವ ಅನಿರ್ವಚನೀಯ ಉತ್ಪತ್ತಿ ನೀವು ಒಪ್ಪಿದ್ರಿ ಅಂದರೆ ಅವ ಹೇಳ್ಕತ್ತಾನೆ. ಸನ್ನಿಹಿತ ಬೆಳ್ಳಿಯಲ್ಲಿ ಅಂದರೆ ಈಗ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ಬೆಳ್ಳಿ ತೋರ್ತದಲ್ಲ, ಅಲ್ಲಿ ಅಲ್ಲಿ ಆ ತತ್ತ ಅಂಶ ಸಂಭವಿಸಲಿಲ್ಲ. ತತ್ತ ಅಂದ್ರೆ ಅದು, ತತ್ ಅಂದ್ರೆ ಭೂತಕಾಲ, ಅನ್ಯ ದೇಶ. ಇದಮ್ಮಂದ್ರೆ ಈಗ ವರ್ತಮಾನ ಕಾಲ ಪುರೋವರ್ತಿ ಅದ. ಇದು ಬೆಳ್ಳಿ ವರ್ತಮಾನ ಕಾಲ ಹೇಳ್ತೇನಿಲ್ಲ. ಇದಮ್ಮಂದ್ರೆ ವರ್ತಮಾನ ಕಾಲ ಅದ, ಇದು ವರ್ತಮಾನ ಕಾಲ ಅದ. ತತ್ ಅದು ಅಂದ್ರೆ ಭೂತಕಾಲ, ಅಲ್ಲಿ ಅದು ದೂರದ ದೇಶಕಾಲದಾಗ. ಅದು ಇಲ್ಲ ಅಂತಂದರೆ ಇದಮ್ ರಜತಮ್ ಅಂತಾನೆ. ನೀವು ಇದಮ್ ರಜತಮ್ ಅಂತೀರಿಲ್ಲ, ಮತ್ತು ಇದಮ್ ಇದು ವರ್ತಮಾನ ಕಾಲದ, ಮತ್ತು ಭೂತಕಾಲದಾಗ ಇದು ಬೆಳ್ಳಿ, ಅಲ್ಲಿದು ಎರಡೂ ಕೂಡಿಸಿ ಆಗಲ್ಲ. ಎರಡೂ ತತ್ ಅಂದ್ರೆ ಭೂತಕಾಲ ಅಥವಾ ಬೇರೆ ದೇಶ. ಇದಮ್ ಅಂದರೆ ಇಲ್ಲಿ ವರ್ತಮಾನ ಕಾಲದ, ಇದಮ್ ಮತ್ತು ಮುಂಭಾಗದಲ್ಲಿ ಅದ ಇದಮ್ ತಿಳಿತಿಲ್ಲ. ಅದೇ ದೇಶಾಂತರದಲ್ಲಿ ಇರಲಿ ಭೂತಕಾಲದಲ್ಲಿ ಇರಲಿ ಅಡ್ಡು ತಗೊಳ್ಳಿ. ಅದರ ಸದ್ಯ ಮುಂಭಾಗದಲ್ಲಿ ಇರುವ ಆ ಶುಕ್ತಿಯಲ್ಲಿ, ಶುಕ್ತಿ ಅಂದರೆ ಇದಮ್. ನೀವು ಇದಮ್ ರಸ್ತಮ್ ಅಂತೀರಿಲ್ಲ, ಇದಮ್ ರಸ್ತಮ್ ಸಂಭವನೆ ಯಾತೆ ದೇಶ ಸನ್ನಿಹಿತ ರಜತ್ ಮೇತೋ ತತ್ತ ಸಂಭವನೆ ಯಾತೆ. ಆದ್ದರಿಂದ देशांतरस्थ रजत वृत्ति रजतत्व की और तत्ता की शुक्ति पदार्थ में प्रतीति होवे. ಅದಕ್ಕೆ ಆದರೆ ಅದು ಇಲ್ಲಿ ಸಂಭವಿಸೋದಿಲ್ಲ. ನಿಮ್ಮ ರೀತಿ ನೋಡಿದರೆ ಸಂಭವಿಸ್ತೈತೇನೋ ವೇದಾಂತ ರೀತಿಯಿಂದ. ಇದಮ ವರ್ತಮಾನ ಕಾಲದ, ತತ್ತ ಅದು ಭೂತಕಾಲ ಅಥವಾ ಬೇರೆ ದೇಶ ಕಾಲದಾಗಲ್ಲಿ. ಈ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಅಥವಾ ಬೆಳ್ಳಿಯಲ್ಲಿ ಎರಡರಲ್ಲಿ ತತ್ತ ಇದು ಇಲ್ಲಿ ಇದರಿಗದ ವರ್ತಮಾನ ಕಾಲ ಸಂಭವಿಸೋದಿಲ್ಲ. ಅದರ ಸಲುವಾಗಿ ನಾವು ಹೇಳ್ದಂತೆ ಏನಾಗ್ತದ, ಪುರೋವರ್ತಿ ದೇಶಮೇ ಉತ್ಪತ್ತಿ ಮಾನಿತು ಸನ್ನಿಹಿತ ತತ್ತ ಸಂಬಂಧ ಆಯ್ತಲ್ಲ. ಆದ್ದರಿಂದ ಶುಕ್ತಿ ಪದಾರ್ಥ ಮೇ ದೇಶಾಂತರಸ್ಥ ರಜತವ ಏನ್ರಿ ಮತ್ತೊಂದು ಶುಕ್ತಿ ಪದಾರ್ಥ ಮೊದಲು ಅನುಕೂಲಟ್ಟೆ ಏನು. ಶುಕ್ತಿ ಪದಾರ್ಥದಲ್ಲಿ ದೇಶಾಂತರಸ್ಥ ರಜತವೃತ್ತಿ ರಜತತ್ವಕಿ ಏನ್ರಿ ತತ್ತಾಕಿ ಪ್ರತೀತಿ ಹೋವೆ. ತತ್ತಾಕಿ ಪ್ರತೀತಿ ಅಂದರೆ ತತ್ವಜ್ಞಾನ ಆಗ್ತದ ನಮ್ಮಲ್ಲಿ. ಹಿಂಗೆ ಒಪ್ರಿ ನೀವು.
ಅಥವಾ ತಾದಾತ್ಮ ಸಂಬಂಧ ಸೇ ದೇಶಾಂತರಸ್ಥ ರಜತ್ ಕಿ ಪ್ರತೀತಿ ಹೋವೇ ಹೇ ಅಂದರೆ ಅನ್ಯತಾ ಖ್ಯಾತಿ ಹೇಳೋದಕ್ಕೆ ಆಗ್ತೈತಿ. ಅನ್ಯತಾ ಖ್ಯಾತಿ ಹೇಳುವ ರೀತಿಯಿಂದ ಸಂಭವಿಸುತ್ತದೆ. ಅಥವಾ ಏನ್ರಿ ಆ ರಜತದು ದೇಶಾಂತರದಲ್ಲಿ ಇರುವ ಬೆಳ್ಳಿದು ಏನ್ರಿ ತಾದಾತ್ಮ ಸಂಬಂಧದಿಂದ ಈ ಮುಂಭಾಗದಲ್ಲಿರುವ ಪ್ರತೀತಿ ಅಂದರೆ ಜ್ಞಾನ ಆಗುತ್ತದೆ. ಪ್ರತೀತಿ ಹೋವೆ ಜ್ಞಾನ ಆಗುತ್ತದೆ. ಎರಡೂ ರೀತಿಯಿಂದ ಹೇಳಿದ್ರು ಅವರು. ತಿಳಿತದೆ ನಿಮಗೆ? ಯಾತೆ ಉಕ್ತ ಸ್ಥಳ ಮೇ ಉಕ್ತ ತದೇ ವೇದಂ ರಜತಂ ತದೇ ವೇದಂ ಇದು ಬ್ರಹ್ಮದ ಅದೇ ಬೆಳ್ಳಿ ಇದು ಇರುತ್ತದೆ. ಈ ಸ್ಥಳದಲ್ಲಿ ಅನ್ಯತಾ ಖ್ಯಾತಿ ಅವಶ್ಯಕ. ಇಲ್ಲಿ ನಿಮ್ಮ ಅನಿರ್ವಚನೀಯ ಬೆಳ್ಳಿದು ಉತ್ಪತ್ತಿ ಒಪ್ಪಲಕ್ಕೆ ಬರಲ್ಲ. ತದೇ ವೇದಂ ರಜತಂ ಏನದಲ್ಲ ಅದೇ ಈ ಬೆಳ್ಳಿ ಇರುತ್ತದೆ. ಈ ಅನ್ ಪ್ರತಿವಿಜ್ಞಾ ಬ್ರಹ್ಮ ಆಗ್ಯದ. ಇಲ್ಲಿ ನೀವು ಆ ಮುಂಭಾಗದಲ್ಲಿ ಇರುವ ತತ್ತ ಹೇಳ ಬರ್ತದೇನು? ಮತ್ತು ನೀವು ಅನಿರ್ವಚನೀಯ ಹೇಳ್ತೀರಿ ಅಂತ ಹೇಳ ಬರ್ತದೇನು? ಪೂರ್ವವರ್ತಿ ಸುಕ್ತಿಯಲ್ಲಿ ತತ್ತದು ತತ್ತ ಅಂದ್ರೆ ಅಲ್ಲದ ಇಲ್ಲಿ ಹೇಳಕ್ಕೆ ಬರ್ತದೇನು? ಬರಲ್ಲ. ನಮ್ಮ ರೀತಿಯಿಂದ ಹೇಳಕ್ಕೆ ಬರ್ತೈತಿ ಅಂತ ನಮ್ಮ ರೀತಿಯಿಂದ ಹೇಳಕ್ಕೆ ಬರ್ತದೆ. ಹೆಂಗೆ ಬರ್ತದೆ ನಮ್ಗೆ ಗೊತ್ತೈತಿಲ್ಲ. ಅದು ದೇಶಾಂತರಸ್ಥ ರಜತ ವೃತ್ತಿ ರಜತತ್ವಕಿ ಆ ಬೆಳ್ಳಿದು ತತ್ತಾಕಿ ಶುಕ್ತಿ ಪದಾರ್ಥ ಮೇ ಜ್ಞಾನ ಹೋವೇ. ಶುಕ್ತಿಯಲ್ಲಿ ಬೆಳ್ಳಿ ಜ್ಞಾನ ಆಗುತ್ತದೆ. ಅಥವಾ ತಾದಾತ್ಮ ಸಂಬಂಧದಿಂದ ಆ ಬೆಳ್ಳಿದು ದೇಶಾಂತರಸ್ಥ ರಜತಕಿ ದೇಶಾಂತರದಲ್ಲಿರುವ ಬೆಳ್ಳಿದು ತಾದಾತ್ಮ ಸಂಬಂಧದಿಂದ ಜ್ಞಾನ ಆಗುತ್ತದೆ. ದೇಶಾಂತರದಲ್ಲಿರುವ ಬೆಳ್ಳತ್ತದು ತಾದಾತ್ಮ ಸಂಬಂಧದಿಂದ ಜ್ಞಾನ ಹೇಳುವುದೇ ಅನ್ಯತಾ ಖ್ಯಾತಿ. ಜ್ಞಾನ ಹೇಳುವುದೇ ಅನ್ಯತಾ ಖ್ಯಾತಿ. ಆದ್ದರಿಂದ ತದೇ ವೇದಂ ರಜತಂ ಈ ಸ್ಥಳದಲ್ಲಿ ಅನ್ಯತಾ ಖ್ಯಾತಿನೇ ಅವಶ್ಯಕದ. ಅನಿರ್ವಚನೀಯ ಖ್ಯಾತಿ ಅವಶ್ಯಕ ಇಲ್ಲ. ಈಗ ಏಕಥನ ಬಿ ಅಸಂಗತೆಗೆ ವೇದಾಂತರು ಹೇಳ್ತಾರೆ. ಏಕಥನ ಬಿ असंगत कायते उक्त प्रत्यभिज्ञा में भी उक्त ಪ್ರತ್ಯಭಿಜ್ಞೆ ಅನ್ನೋದಲ್ಲ ಒಂದು ನ ಬರೆದ್ರೆ ಸರಳ ಅರ್ಥ ನಮ್ಗೆ ಹಿಂದಿ ತಿಳ್ಕೊಳ್ಕ ಜ್ಞಾನ ಮೇ ಬಿ ಅದ್ರಾಗ ಹಿಂದಿದಾಗ ಸಂಸ್ಕೃತ ನ ಇರ್ತಿರಬೇಕು ಪ್ರತ್ಯಭಿಜ್ಞಾ ಜ್ಞಾನ ಮೇ ಬಿ ಜ್ಞಾನ ಮೇ ಬಿ ಜ್ಞಾನ ಬರ್ಕೊಳ್ಳೋದಿರ್ತಿಲ್ಲ ಫಕ್ತ ನ ಜ್ಞಾನ ಮೇ ಬಿ ಪ್ರತಿಭಿ ಜ್ಞಾನ ಹಾಂ ಪ್ರತ್ಯಭಿಜ್ಞಾನ ಮೇ ಬಿ ನ ಬರೀ ಮತ್ತೆ ಸರಳ ಅರ್ಥ ಹಾಂ ಹಾಂ ತಿಳಿತಾ ಉಕ್ತ ಅಂದರೆ ಮೇಲೆ ಹೇಳಲ್ಪಟ್ಟಂಥ ತದೇ ವೇದಮರಸ್ತಂ ಈ ಪ್ರತ್ಯಭಿಜ್ಞಾ ಜ್ಞಾನದಲ್ಲಿನೂ ಕೂಡ ಏನು ಅನಿರ್ವಚನೀಯ ರಜತಿ ವಿಷಯ ಹೇ ದೇಶಾಂತರ ರಜತ ನೈ ಅವ ದೇಶ ಅನಿರ್ವಚನ ಮ್ಯಾಲೆ ಏನು ಹೇಳಿದ ಅನಿರ್ವಚನೀಯ ಪೂರ್ವವರ್ತದಲ್ಲಿ ಉತ್ಪತ್ತಿ ಒಪ್ಪಿದರೆ ತತ್ತ ಅದು ಇಲ್ಲಿ ತೋರಬೇಕು ತಂತ ಸಂಭವಿಸೋದಿಲ್ಲ ಹೌದಲ್ಲ ಈಗ ಇವರೇನು ವೇದಾಂತಿ ನಂತರ ಮೇಲೆ ಹೇಳಲ್ಪಟ್ಟಂಥ ತದೇ ವೇದಂ ರಜತಂ ಈ ಪ್ರತ್ಯಭಿಜ್ಞಾ ಜ್ಞಾನದಲ್ಲಿನೂ ಕೂಡ ವಿಷಯ ಏನು ಬೆಳಿ ರಜತಿ ವಿಷಯ ಅನಿರ್ವಚನೀಯ ಹೈ ಬೆಳ್ಳಿನ ವಿಷಯ ಅದಲ್ಲ ಅದು ಅನಿರ್ವಚನೀಯನೇ ಹೇಳ್ತೇವೆ ಮತ್ತು ತತ್ತದ ಬಗ್ಗೆ ಮಾತಾಡೋಣ ಇವರೇನು ಹೇಳಿದರು ಆ ರಜತಿ ಪೂರ್ವವರ್ತಿ ಸುಕ್ತಿಯಲ್ಲಿ ರಜತಿ ವಿಷಯ ಅನಿರ್ವಚನೀಯನೇ ಅದ ದೇಶಾಂತರದಲ್ಲಿ ಇಲ್ಲ ನಮ್ಮಲ್ಲಿ ಎತ್ತಿದ್ದಾನೆ ಪ್ರತ್ಯಭಿಜ್ಞಾ ಜ್ಞಾನ ಮೇ ಬಿ ಆ ಪ್ರತ್ಯಭಿಜ್ಞಾ ಜ್ಞಾನದಲ್ಲಿನೇ ಶಂಕ ಮಾಡ್ಯಾನ ಇವ್ರ ಮ್ಯಾಲೆ ತತ್ತದ ಬಗ್ಗೆ ಇವರು ತದೇ ವೇದಂ ರಜತಂ ಈ ಪ್ರತ್ಯಭಿಜ್ಞಾ ಜ್ಞಾನದಲ್ಲಿ ಏನು ರಜತಿ ವಿಷಯ ಅನಿರ್ವಚನೀಯ ಹೈ ಆ ಬೆಳೆ ಅನಿರ್ವಚನೀಯ ಅದ ದೇಶಾಂತರಸ್ಥ ರಜತ ನಹಿ ದೇಶಾಂತರದಲ್ಲಿರುವ ಬೆಳೆ ಇಲ್ಲಿಲ್ಲ
ನಾವು ಅನಿರ್ವಚನೀಯೇ ಉತ್ಪತ್ತಿ ಹೇಳ್ತೇವೆ ಇಲ್ಲಿ. ನವೀನ ಉತ್ಪತ್ತಿ ಕಾಯತೆ ಯಾಕೆ ದೇಶಾಂತರದಲ್ಲಿ ಇಲ್ಲ, ಇಲ್ಲೇ ನಾವು ಅನಿರ್ವಚನೀಯ ಉತ್ಪತ್ತಿ ಯಾಕೆ ಹೇಳುತ್ತೇವೆ ಅಂತ ನಿನಗೆ ತೋರಿಸ್ಕೊಡ್ತೀವಿ. ಈಗ ಪ್ರಮಾತಾ ಸೇ ಸಂಬಂಧವಿನ ಅಪರೋಕ್ಷ ಅವಭಾಸ ಸಂಭವೇನಿ ನಿಯಮ ನೋಡ್ರಿ. ಪ್ರಮಾತಾದೊಡನೆ ಸಂಬಂಧ ಆಗಲಾರದೆ ಹೊರತು ಅವಭಾಸ ಅಪರೋಕ್ಷ ಅವಭಾಸ ಸಂಭವೇನಿ. ಅವಭಾಸ ಅಂದರೆ ಜ್ಞಾನ. ಪ್ರಮಾತಾಸೆ ಸಂಬಂಧವಿನ ಅಪರೋಕ್ಷ ಅವಭಾಸ ಸಂಭವೇ ನಹಿ. ಅವಭಾಸ ಎಲ್ಲಿ ಮತ್ತೆ ಎಲ್ಲಿ ಹೋಗ್ಯದ ಅಧ್ಯಾಸ ಒಳಗೆ ಅವಭಾಸ ಶಬ್ದ ಅಧ್ಯಾಸದಲ್ಲಿ ಎಲ್ಲಿ ಹೋಗ್ಯೈತೆ? ನುಡಿತಕ್ಕ ಲಕ್ಷಣ ಎಲ್ಲ ಪದಕೃತಿ ಹೇಳ್ತಿದ್ವಿ ಮತ್ತವರು. ಸ್ವಭಾವ ಅಧಿಕರಣ ಅವಭಾಸ ಇದನ್ನು ಯಾವಾಗ ಹೇಳೋದಿನ ನಾಳೆಗೆ. ಅವಭಾಸ ಅಂದ್ರೆ ವಿಷಯ ಮತ್ತು ಜ್ಞಾನ ಎರಡು. ವ್ಯಾಕರಣ ರೀತಿಯಿಂದನೂ ಕೂಡ ನಾವು ಅವಭಾಸ ಪದ ಯಾಕೆ ಇಟ್ಟಿದ್ದೇವೆ ಇಲ್ಲಿ? ಅವಭಾಸ ಪದಕ್ಕೆ ವಾಚ್ಯ ವಿಷಯದ ಜ್ಞಾನ. ಅದಕ್ಕೆ ನಾವು ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಒಪ್ಪಿದೆವು. ಅವಭಾಸ ಅಂದ್ರೆ ವಿಷಯದ ಜ್ಞಾನ. ಇನ್ನಿಷ್ಟ ಅವಭಾಸ ಅಂದ ಕೂಡಲೇ ಎಲ್ಲ ಹೇಳಿಬಿಡ್ಬೇಕು. ಹಾಂ, ವ್ಯಾಕರಣ ರೀತಿಯಿಂದನೂ ಕೂಡ ಹೇಳ್ಯಾರ ಅವರು. ವ್ಯಾಕರಣ ರೀತಿಯಿಂದನೂ ಕೂಡ ಅವಭಾಸ ಪದಕ್ಕೆ ವಿಷಯವ್ರ ಜ್ಞಾನ ಆಗ್ತದ. ಅದು ಹೆಂಗೆ ಆಗ್ತದ? ಆಚಾರ್ಯರಿಗೆ ಕೇಳ್ಕೊಂಡು ಹೇಳ್ರಿ ಅಂತ ಅವ್ರು ಹೇಳ್ತಾರೆ. ನಮ್ಮ ರೀತಿಯಿಂದ ನೋಡಿದರೆ ಅವಭಾಸ ಪದಕ್ಕೆ ವಾಚ್ಯ ವಿಷಯ ಮತ್ತು ಜ್ಞಾನ ಆಗ್ತದ. ವಿಷಯ ಮತ್ತು ಜ್ಞಾನ ಎರಡೂ ಒಪ್ಪುವುದರಿಂದಲೇ ನಮ್ಮ ಮತದಲ್ಲಿ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡೂ ಅದಾವೆ. ಅವಭಾಸ ಸಂಭವನೆ. देशांतरस्थ रजत का प्रमाता से संबंध बाधित है. ದೇಶಾಂತರದಲ್ಲಿರುವ ಬೆಳ್ಳಿದೊಡನೆ ಈ ಪ್ರಮಾತಾನು ಸಂಬಂಧ ಬಾಧಿಕೆ ವಿಷಯಕ್ಕೂ ಬಾಧಿಕೆ ವಿಷಯಕ್ಕೂ ಬಾಧಿತಕೈ ಅಂದರೆ ಇದು ಬೆಳ್ಳಿ, ಇದು ಭ್ರಮದ. ಇದು ಬೆಳ್ಳಿ, ಇದು ಭ್ರಮದ. ಯಾಕೆ ಭ್ರಮ ಅಂತೀರಿ? ನ ರಜತಂ, ಇಲ್ಲಿ ಬೆಳ್ಳಿ ಇಲ್ಲ ಅಂತಂದರೆ ಭ್ರಮನೇ ಅಲ್ಲ. ಇಲ್ಲಿ ಬೆಳ್ಳಿಲ್ಲ, ಇದಕ್ಕೆ ಬೆಳ್ಳಿಲ್ಲ ಅಂತೇವನು ಬಾದ ಆಗ್ಬಿಡ್ಲೆ ಇಲ್ಲಿ ಬೆಳ್ಳಿ ಇಲ್ಲ ಅದು ಭ್ರಮ ಇದ್ದ ಕಾಲದಾಗೆ ಇಲ್ಲಿ ಬೆಳ್ಳಿ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾವು ಅದಕ್ಕೆ ಭ್ರಮ ಅಂತೇವೆ. ತಿಳಿತಿಲ್ರಿ? ಮುಂದೆ ಯಥಾರ್ಥ ಹೇಳೋರು ಅದಕ್ಕೆ ಯಾತೆ ಪುರೋವರ್ತಿ ದೇಶ ಮೇ ದೇಶಾಂತರಸ್ಥ ರಜತ್ಗೆ ಪ್ರತೀತಿ ನಹಿ. ಆದ್ದರಿಂದ ಮುಂಭಾಗದಲ್ಲಿ ಇರುವ ಪುರೋವರ್ತಿ ದೇಶ ಅಂದರೆ ಶಕ್ತಿಯಲ್ಲಿ ದೇಶಾಂತರಸ್ಥ ರಜತಕ್ಕೆ ಪ್ರತೀತಿ ಅಂದರೆ ಜ್ಞಾನ ಇಲ್ಲ. जहाँ यथार्थ प्रत्यविज्ञा होवे तहाँ भी तत्तांश में स्मृति सिद्धांत है. यदि यथार्थ प्रत्यविज्ञा तो ನೋಡಿ सो ये देवदत्त है, सो य अस्ति है. ಅದೇ ಆನಿ ಇದು, ಅದೇ ಆನಿ ಇದು ಅಂದರೆ ಅವ ಮೊದಲು ನೋಡೋದು ಸ್ಮೃತಿ, ಮೊದಲು ನೋಡೋದು. ಇಲ್ಲಿ ಪ್ರತ್ಯವಿಜ್ಞಾ ಜ್ಞಾನದಲ್ಲಿನೂ ಕೂಡ ಯಥಾರ್ಥ ಪ್ರತ್ಯವಿಜ್ಞಾ ನಾವು ಸ್ಮೃತಿನೇ ಹೇಳುತ್ತೇವೆ. जहाँ यथार्थ प्रत्यभिज्ञा होवे तहाँ भी जैसा ब्रह्म में तैसा ब्रह्म भी तत्तांश में स्मृति है. ಅದು ತತ್ತಾಂಶ में ಸ್ಮೃತಿ है. ಅವರ ಇದಂ ರಜ ಖ್ಯಾತಿ ಬಂದಾಗ ಗೊತ್ತಾಗ್ತದೆ. ಇದು ಇದಂ ರಜತಂ ಇತನೇ ಅಂಶ में ಅನಿರ್ವಚನೀಯ ಪ್ರತ್ಯಕ್ಷ है. ಇದು ಬೆಳ್ಳಿ, ಎರಡು ಇದು ಬೆಳ್ಳಿಯನ್ನು ಬ್ರಹ್ಮ, ಇದು ಬೆಳ್ಳಿ. ಹಾಂ, ಬೆಳ್ಳಿ ಈ ಅಂಶದಲ್ಲಿ अनिर्वचनीय प्रत्यक्ष है. याते कहूँ भी अन्यथा ख्याति आवश्यक नहीं. ಎಲ್ಲಿನೂ ಅನ್ಯತಾ ಖ್ಯಾತಿ ಅವಶ್ಯಕ ಇಲ್ಲ. कहूँ ಅಂದರೆ ಏನು? ಎಲ್ಲಿ ನಾವು ಹಿಂದೆ ನಿನಗೆ ಹೇಳಿದೆವು ಅಧಿಷ್ಠಾನ ಆರೋಪ್ಯ ವ್ಯವೀತಿರೋದು. ಅಧಿಷ್ಠಾನ ಆರೋಪ್ಯ ಇದ್ದಾಗ ಅಲ್ಲಿ ಪ್ರತ್ಯಭಿಜ್ಞಾ ಜ್ಞಾನ ಆಗುತ್ತದೆ. ಕರೆ ಪರೋಕ್ಷ ಬ್ರಹ್ಮ ಆಗ್ತದದು. ಅದು ಯಾವ್ದಾಗ್ತದ? ಪರೋಕ್ಷ ಬ್ರಹ್ಮ ಆಗುತ್ತದೆ. ಇನ್ನು ಕಹು ಅಂದರೆ ಎಲ್ಲಿ ಸ್ಫಟಿಕ ಮೇಲೆ ಜಾಸ್ವಂದಿ ಇಟ್ಟಾಗ ಉತ್ಪತ್ತಿಯಲ್ಲಿ ಸಂಭವಿಸುವುದಿಲ್ಲ. ಅಂದಮೇಲೆ ಆ ಹೂವಿನ ಕೆಂಪು ಬಣ್ಣಿನ ಅನಿರುಚಿ ಸಂಬಂಧ ಉತ್ಪತ್ತಿ ಹೇಳುತ್ತೇವೆ. ಎರಡು ಅಧಿಷ್ಠಾನ ಆರೋಪ್ಯದಲ್ಲಿ ನಮ್ಗೆ ಅಲ್ಲಿ ಎರಡು ಕೂಡ್ಕೊಂಡೇ ಅದಾವ. ಅಲ್ಲಿ ಹೇಳಬಲ್ಲ ನಾವು ಅದು ಮಾತ್ರ
ಎಲ್ಲಿ ಜಾಸ್ವನ್ ಹಾಂ ಸ್ಫಟಿಕದಲ್ಲಿ ಉತ್ಪತ್ತಿ ಹೇಳಲ್ಲ ಅಲ್ಲಿ ಏನು ಮತ್ತೇನು ಆ ಹೂವಿನ ಕೆಂಪು ಬಣ್ಣಿನ ಅನಿರ್ವಚನೀಯ ಸಂಬಂಧ उत्पत्ति ಹೇಳ್ತೇವೆ अन्यथा कहती आवश्यक नहीं जहाँ अनिर्वचनीय विषय की उत्पत्ति नहीं संभवे ಅಂದರೆ ಉತ್ಪತ್ತಿ ದಾಸವಾಳ ಕೆಂಪು ಬಣ್ಣಿಂದು ನಾವು ಅನಿರ್ವಚನೀಯ ಹೇಳೋದಲ್ಲಿ जहाँ अनिर्वचनीय विषयದ उत्पत्ति विषय की उत्पत्ति नहीं संभवे ता अनिर्वचनीय संबंध की उत्पत्ति होवे है इसलिए अनिर्वचनीय ವಿಷಯಕ್ಕೆ ಉತ್ಪತ್ತಿ ಅಂದರೆ ಈಗ ಆತ್ಮದು ಅನಾತ್ಮದಲ್ಲಿ ಉತ್ಪತ್ತಿ ಹೇಳಲ್ಲ ನಾವು ಅದು ಸಂಬಂಧದ ಉತ್ಪತ್ತಿ ಹೇಳ್ತೀವಿ ಆತ್ಮ ಉತ್ಪತ್ತಿ ಆಗವಲ್ಲ किंतु ಆತ್ಮದು ಸಂಬಂಧ ತಾಜಾತ್ಮ ಸಂಬಂಧ ಅಥವಾ ಅನಿರ್ವಚನೀಯ ತಾಜಾತ್ಮ ಸಂಬಂಧ ಉತ್ಪತ್ತಿ ಹೇಳುತ್ತೇವೆ ಅಂತವೆ उत्पत्ति नहीं संभवित अनिर्वचनीय संबंध की उत्पत्ति होवे ಅದೇ ಮುಂದಿಗೆ ಬಿಡಿಸಿ ಹೇಳ್ತಾರೆ ಹೇಗೆ ಅಂದರೆ ಆತ್ಮ ಅನಾತ್ಮ का अन्योन्याध्यास होवे आत्मा अनात्मा का अन्योन्याध्यास होवे ता अनात्मा में आत्मा और आत्म धर्म अनिर्वचनीय उपजय है ಅಲ್ಲಿ ಅನಾತ್ಮಗಳಲ್ಲಿ ಆತ್ಮ ಮತ್ತು ಆತ್ಮನ ಧರ್ಮ ಅಂದರೆ ಸತ್ತು ಚಿತ್ತು ಆನಂದ ಮೊದಲಾದವಳ ಧರ್ಮಗಳು ಅನಿರ್ವಚನೀಯ ಹುಟ್ಟಿರುತ್ತವೆ ಏಕನ ಸಂಭವೇ नहीं ಯಾತೆ ಆತ್ಮ का ನೋಡಿ ಆತ್ಮನ ಧರ್ಮ ಆತ್ಮ ಮತ್ತು ಆತ್ಮನ ಧರ್ಮ ಎರಡೂ ಅನಿರ್ವಚನ ಹುಟ್ಟಾವತ್ತು ಹೆಂಗೆ ಹೇಳಿ ಸಂಭವಿಸಲ್ಲ ಆತ್ಮ का आत्मधर्मन का अनात्मा में अनिर्वचनीय संबंध उपजे है ಹಾಂ ಸಂಬಂಧ ಹೇಳ್ತೇವೆ ರೀತಿಯಲ್ಲಿ ನಿಮಗೆ ಅದು ಮ್ಯಾಲಿಂದ ಹೇಳಿ ಯಾನು ಕೌನ್ಸ್ ಇದು ಮಾಡಿರಲ್ಲ ನಿಮ್ಮ ಎನಿಸಿದವ್ರು ರೀತಿಯಲ್ಲಿ ಅನ್ಯೋನ್ಯಾಧ್ಯಾಸದಲ್ಲಿ ನಾವು ಆತ್ಮ ಅನಾತ್ಮ ಅನ್ಯೋನ್ಯಾಧ್ಯಾಸದಲ್ಲಿ ಆಗ್ತದಲ್ಲ ಅಲ್ಲಿ ಅನಾತ್ಮದಲ್ಲಿ ಆತ್ಮ ಮತ್ತು ಆತ್ಮನ ಧರ್ಮ ಆತ್ಮ ಮತ್ತು ಆತ್ಮನ ಧರ್ಮ ಎರಡು ಅಥವಾ ಆತ್ಮಂದು ಆತ್ಮ ಅಂದರೆ ವಿಷಯ ಇತ್ತು ಅನಿರ್ವಚನೀಯ ಉಪಜೆ ಈಗ ನಾವು ಹೇಳುವುದಿಲ್ಲ ಆತ್ಮ ಹಾಂ ಇದು ಅನಿರ್ವಚನೀಯ ಆತ್ಮಂದು ಅನಿರ್ವಚನೀಯ ಉತ್ಪತ್ತಿ ಹೇಳಲ್ಲ ಅವು ಹೇಳಕ್ಕೂ ಬರಲ್ಲ ಹೇಳಲಿಕ್ಕೂ ಬರಲ್ಲ ಇಲ್ಲಾಂದ್ರೆ ಅವ ಆರೋಪಿತ ಆತನ ಯಾರು ಆತ್ಮ ಆರೋಪಿತ ಆತನ ಮತ್ತು ಅವನಿಗೆ ಒಂದು ಆತ್ಮ ಹೇಳೋದು ಮತ್ತು ಹಿಂಗೆ ಹೇಳ್ಕೊತೇ ಕೊಂಡ್ರು चित्र ಇದಕ್ಕೆ इस रीति से सारे अनिर्वचनीय ख्याति से निर्वाह होवे है कहूँ भी अन्यथा ख्याति मान्य होवे नहीं ಈ ರೀತಿಯಿಂದ ಎಲ್ಲ ಕಡೆಯಲ್ಲಿ ಅನಿರ್ವಚನೀಯ ಖ್ಯಾತಿನೇ ಒಪ್ಪಬೇಕಾಗುತ್ತದೆ ಅನ್ಯಥಾ ಖ್ಯಾತಿ ಒಪ್ಪದೇನು ಜರುತ್ತದೆ ಇಲ್ಲ ಅನ್ಯಥಾ ಖ್ಯಾತಿ ಮಾನನಿ ಹೋವೆ नहीं जो अन्यथा ख्यातिवादी ने अनिर्वचनीय ತೀತಲದು ಮೊದಲಿಂದಿಟ್ಟು ಹಾಂ ದೋಷ ಈಗ ಎರಡನೇದು ಬರ್ತದೆ ಈಗ ದೋಷ ಮೊದಲಿನ ದೋಷ ಹೋಯ್ತಿದ್ದು जो अन्यथा ख्यातिवादी ने अनिर्वचनीय ख्यातिवाद में ये गौरव कया इंद हेळे ನಾವು दोष को अनिर्वचनीय रस्तादि और तिनके ज्ञान की कारणता मान्यते केवल ज्ञान की कारणता मानने में लाघव है ಹಿಂದೇನು ಹೇಳಿದ್ರಲ್ಲ ದೋಷ ಎರಡರಲ್ಲಿ ಒಪ್ಪಬೇಕು ನೀವು ವಿಷಯದಲ್ಲಿ ಮತ್ತು ಜ್ಞಾನದಲ್ಲಿ ನಮ್ಮಲ್ಲಿ ಫಕ್ತ ವಿಷಯದ ಅಷ್ಟೇ ಒಪ್ಪೋದು ಜ್ಞಾನದಲ್ಲಿ ಒಪ್ಪೋದು ವಿಷಯದಲ್ಲಿ ಒಪ್ಪೋದು ಜರುತ್ತಿಲ್ಲ अन्यथा ख्यातिवाद में रजत तो देशांतर में प्रसिद्ध है अन्यथा ಖ್ಯಾತಿವಾದಗಳಲ್ಲಿ ಬೆಳ್ಳೆನು ದೇಶಾಂತರದಲ್ಲಿ ಬಜಾರದಾಗ ಪ್ರಸಿದ್ಧ ಅದ ताकि रजतत्व धर्म का शुक्ति में केवल ज्ञान होवे है ಏನ್ರಿ ದೇಶಾಂತರದಲ್ಲಿ ಬೆಳ್ಳೆನು ಪ್ರಸಿದ್ಧ ಅದ ಬಜಾರದಾಗ ಬೆಳ್ಳಿ ಪ್ರಸಿದ್ಧ ಅದ ಆದೇನಂದ್ರೆ ಆ ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಧರ್ಮದು ಶುಕ್ತಿಯಲ್ಲಿ ಕೇವಲ ಜ್ಞಾನ ಆಗುತ್ತದೆ ಜ್ಞಾನ ಅಧ್ಯಾಸಗಳಾಗುತ್ತಾರೆ ಅವರು ಅಥವಾ ताजात्म संबंध से रजत का शुक्ति में ज्ञान होवे है ತಾಜಾತ್ಮ ಸಂಬಂಧದಿಂದ ಬೆಳ್ಳಿದು ಶುಕ್ತಿಯಲ್ಲಿ ಜ್ಞಾನ ಆಗುತ್ತದೆ ಶುಕ್ತಿದು
ಜ್ಞಾನ ಆಗುತ್ತೆ. ಜ್ಞಾನ ಆತ ಅಂತ ಹೇಳ್ತೀರಿ ಖರೆ ಬೆಳ್ಳಿ ಅದನಲ್ಲಿ ಇಲ್ಲ ಸಿಗ್ತಾ ನಿಮ್ಗೆ ಜ್ಞಾನ ಹೇಳ್ಕತ್ತೀರಿ ಜ್ಞಾನ ಹೇಳ್ಬೇಕಾಯ್ತು ಬೆಳ್ಳಿ ಬೇಕಲ್ಲ. ಜ್ಞಾನ ಹೇಳ್ಕತ್ತೀರಿ ಖರೆ ಬೆಳ್ಳಿ ಐತೇನೆ ಇಲ್ಲಿ ಇಲ್ಲ. इस रीति से केवल ज्ञान ही दोषजन्य है, आदि लाघवद। अनिर्वचनीय ख्यातिवाद में विषय और ज्ञान दोनों दोषजन्य है, याते गौरव है. ಇದು ಹಿಂದಿನೂ ಹೇಳಿದ್ರು ಅದೇ ಮಾತು ಹೇಳ್ತಾರೆ. ಈ ವೇದಾಂತಿ ಏಕತನ ಭೀ ಅಸಂಗತ है. ನೀವು ಹಿಂಗೆ ಹೇಳಿದ್ರು ಕೂಡ ಅಸಂಗತದ. ಯಾಕೆ ಅಸಂಗತ? ಜೋ ಲಾಘವ ಬಲತೆ ಲಾಘವ ಆಗ್ತದೆ ಅಂತ ತಿಳ್ಕೊಂಡು ಲಾಘವ ಆಗ್ತದೆ ಅಂತ ತಿಳ್ಕೊಂಡು ಅನುಭವ ಸಿದ್ಧ ಪದಾರ್ಥಕ ಲೋಪ ಕರೆಯಿತು. ಅನುಭವ ಸಿದ್ಧ ಪದಾರ್ಥದು ನೀವು ಒಂದು ವೇಳೆಗೆ ಲೋಪ ಮಾಡಿದ್ರಿ. ಅನುಭವ ಸಿದ್ಧದ ಬೆಳ್ಳಿದ ಅನಿರ್ವಚನಿ ಆ ಬೆಳ್ಳಿ ಅಲ್ಲಿದು ಆ ಬೆಳ್ಳತ್ತು ಒಂದು ಜ್ಞಾನ ಇಲ್ಲಿ ಹೇಳೋಕ್ಕೆ ಬರಲ್ಲ. ನಮ್ಮದು ಹೇಳೋದು ಅನಿರ್ವಚನೀಯ ಬೆಳ್ಳಿ ಉತ್ಪತ್ತಿ ಇದು ಅನುಭವದ. ಈ ಅನುಭವದ ನೀವು ಲೋಪ ಮಾಡಿದ್ದಾದರೆ ಯಥಾರ್ಥ ಜ್ಞಾನಕ್ಕೆ ವಿಷಯ ಭೀ ನೈ ಮಾನೆ. ಯಥಾರ್ಥ ಜ್ಞಾನಕ್ಕೆ ವಿಷಯ ಭೀ ನೈ ಮಾನೆ. ಈಗ ಇಲ್ಲಿ ಮೊಬೈಲ ಘಟ ಇಲ್ಲ ಇಲ್ಲಿ ಮತ್ತೆ ಏನದ ಹಾಂ ಮೊಬೈಲ್ ಅದ. ಇದು ಒಂದು ವಸ್ತು ಐತಿ ತಿಳ್ಕೊರಿ ಘಟ. ಇಲ್ಲಿ ಮುಂದೆ ಘಟ ಅದಿಲ್ಲಿ ಘಟ ಹೌದಿಲ್ಲ ಏನಂತ ನೀವು ತಿಳ್ಕೊರಿ. ಯಥಾರ್ಥ ಜ್ಞಾನಕ್ಕೆ ವಿಷಯ ಭೀ ನೈ ಮಾನೆ. ಯಥಾರ್ಥ ಜ್ಞಾನ ಅಯಂ ಘಟ ಇದು ನೀವು ಒಪ್ಪಲಿಲ್ಲ. ಅಲ್ಲಿ ಬರೀ ಜ್ಞಾನೇ ಹೆಂಗೆ ಹೇಳಿ ಬರ್ತದೆ ನೀವು ಇಲ್ಲಿ ಕೊಡನೇ ಇಲ್ಲ. ಮತ್ತು ಅದಕ್ಕೆ ಇಷ್ಟೇ ಯಥಾರ್ಥ ಜ್ಞಾನ ಅಂದರೆ ಇಲ್ಲಿ ನೋಡಿದ ಕೂಡಲೇ ಮುಂಭಾಗದಾಗ ಇದು ಕೊಡ ಮತ್ತು ಕೊಡ ವಿಷಯನೇ ಒಪ್ಪ ಲೋಪ ಮಾಡಿರಿ. ಲೋಪ ಬರೀ ಜ್ಞಾನದ ಹಿಂಗೆ ವ್ಯವಹಾರದಾಗ ಎಂದರೆ ಆಗ್ತದೆ. ನಿಂಗೆ ಇಲ್ಲಿ ಕೊಡ ಇಲ್ಲ ಅದ್ರ ಜ್ಞಾನ ಹೇಳ್ತೀವಿ ಅಂದರೆ ಇದು ಲೋಪ ಮಾಡ್ಲಿಕ್ಕೆ ಬರಲ್ಲ ನಿಮ್ಗೆ. ತಿಳ್ತ ನಿಮ್ಗೆ ಯಥಾರ್ಥ ಜ್ಞಾನಕ್ಕೆ ವಿಷಯ ಭೀ ನೈ ಮಾನೆ ಒಪ್ಪಲಿಲ್ಲ. ಘಟಪಟ್ ವಿಷಯ ನ ಮಾನ್ತಾ ಜ್ಞಾನ ಮಾನಣೆ ಬರ್ಕೋರಿಲ್ಲ ಕಾಲಿ ಅದು ಲಘು ಗುರ್ತಾಗಲ್ಲ ಏನ್ರಿ. ಘಟ ಪಟ್ ವಿಷಯ ನ ಮಾನ್ತಾ ಜ್ಞಾನ ಮಾನಣೆ. ವಿಷಯ ಒಪ್ಪಲಾರ್ದೆ ಬರೀ ಜ್ಞಾನ ಒಪ್ಪಿದ್ರೆ ठीक है माने विद्वान नहीं माने विज्ञानवाद की ರೀತಿ से ವಿಜ್ಞಾನವಾದಿಗಳು ಕೇವಲ ಎಲ್ಲ ಹೊರಗೆ ಒಪ್ಪಾರ ಒಳಗದೆಲ್ಲ ಏನು ಲಾಘವ ನಿನ್ನಕ್ಕಿಂತ ಲಾಘವ ಅವ್ರದ್ದು. ಹಾಂ ವಿಜ್ಞಾನವಾದಿ ಕಿ ರೀತಿ ಅಂದರೆ ಯೋಗಾಚಾರ ರೀತಿಯಿಂದ. ಹಾಂ ಅವರು ಮಾಧ್ಯಮಿಕ ಶೂನ್ಯವಾದಿ ಮತ್ತೊಂದಲ್ಲ. ವಿಜ್ಞಾನವಾದಕಿ ರೀತಿ ಅಂದರೆ ಮೇಲೆ ಬರ್ಕೋರಿಲ್ಲ ಯೋಗಾಚಾರ್ಯದಿಂದ ರೀತಿಯಿಂದ. ಹಾಂ ಕೇವಲ ವಿಜ್ಞಾನಿ ಮಾನೇತು ಅತಿ ಲಾಘವ ಲಾಘವಿಲ್ಲ ಅತಿ ಲಾಘವ ಅಂದರೆ ವಿಜ್ಞಾನಕ್ಕಿಂತ ಭಿನ್ನ ಪದಾರ್ಥ ಅವರು ಒಪ್ಪೇ ಇಲ್ಲ. ಬರೀ ಬುದ್ಧಿಯಲ್ಲಿ ಅದೆಲ್ಲ ಹೊರಗೆ ಒಟ್ಟು ಯಾವ ಪದಾರ್ಥನೇ ಇಲ್ಲ. ಜ್ಞಾನೋದ್ದೇಶ ಹೇಳೋಕೆ ಯಾಕೆ ಹೇಳ್ತೀವಿ. ಮತ್ತು ಅದೊಂದು ಬುದ್ಧಿ ಒಳಗೆ ಎಲ್ಲ ಒಳಗೆ ಅದಾವ ಹೊರಗೆ ಒಟ್ಟು ಏನು ಇಲ್ಲ. ಮತ್ತು ಹಿಂಗೆ ಹೇಳಿದ್ರೆ ನಿಂದು ಅತಿ ಲಾಘವ. ಬರೀ ಜ್ಞಾನ ಹೇಳಿದರೆ ಲಾಘವ ಇದು ಅತಿ ಲಾಘವ. ತಿಥಿಲ್ ಅವ್ರಿಗಂತ ಹೇಳು ಅಂದರೆ ಅತಿ ಲಾಘವ ಆಗ್ತದೆ. ತಿಥಿಲಿದು ವಿಜ್ಞಾನವಾದಕಿ ರೀತಿ ಸೇ ಕೇವಲ ವಿಜ್ಞಾನಿ ಮಾನೆ ತೋ ಅತಿ ಲಾಘವ ಅಂದ್ರೆ ವಿಜ್ಞಾನಕ್ಕಿಂತ ಭಿನ್ನ ಪದಾರ್ಥ ಅವರು ಒಪ್ಪೇ ಇಲ್ಲ. ಹೊರಗೆ ಪದಾರ್ಥ ಇಲ್ಲ. ಸೊ ಕೇವಲ ಮ್ಯಾಲೆ ಹಿಂಗೆ ತೋರ್ತದೆ ಪದಾರ್ಥ ಇಲ್ಲ. ಹಾಂ ಮತ್ತು ಅವ್ರಂಗೆ ನೀವು ಒಪ್ಪಿದ್ರೆ ಅತಿ ಲಾಘವ ಲಾಘವಿಲ್ಲ ಅತಿ ಲಾಘವ ಮಾನಿತು ಅತಿ ಲಾಘವ ತಿಂತಿಲ್ಲ. ಹೆಂಗೆ ಅತಿ ಲಾಘವ? ಈಗ ಅಕ್ಕಿ ದೃಷ್ಟಾಂತ ಕೊಟ್ಟರು. ಅಕ್ಕಿ ಅದಕ್ಕೆಲ್ಲ ಕುದಿಸ್ಬೇಕು, ನೀರು ಹಾಕ್ಬೇಕು, ಟೈಮ್ ನೋಡಬೇಕು. ಸೋಮ್ ತಿಂದ್ರೆ ಆಯ್ತು ಅಕ್ಕಿಗಳು ಅತಿ ಲಾಘವ. ಅದೆಲ್ಲ ಬೀಸ್ಕೊಂಡು ಬರಬೇಕು, ಮತ್ತು ಅದು ಹಿಟ್ಟು ಮಾಡಬೇಕು, ತವಿ ಮೇಲೆ ಹಾಕಬೇಕು, ಮತ್ತು ಅದು ಸುಡಬೇಕು. ಜ್ವಾಳಗಳು ತಿಂದ್ರಾಯ್ತು ಅತಿ ಲಾಘವ. ಜ್ವಾಳ ಹೋಳಿಗೆ ಮಾಡೋದು ಕಡ್ಲಿ ಜ್ವಾಳ ಕಡ್ಲಿ ಇವು ಏನದಲ್ಲ ಹಾಗೆ ತಿಂದರೆ ಅತಿ ಲಾಘವ.
ಅವಕ್ಕೆಲ್ಲ ಇಟ್ಟು ಹ್ಯಾಂಗೆ ಮಾಡೋದು ಜರುತ್ತದ ರೊಟ್ಟಿ ಹೋಳ್ಗೆ ಚಪಾತಿ ಓಣ್ ಮಾಡಿ ತಿಂದ್ರೆ ಲಾಗವ. ಹಾಂ ಓಣ್ ಮಾಡಿ ತಿಂದ್ರೆ ಲಾಗವ್ರಿ, ಹಾಗೆ ತಿಂದೆ ಅಂದ್ರೆ ಅತಿ ಲಾಗವ. ಹಾಂ ತಿಲ್ಲ ಮಾಡಿ ತಿಂದೆ ಅಂತಾರೆ. ಹಾಂ ಅಂದರೆ ಹಿಂಗೆ ಮಾಡಿದರೆ ಇಲ್ಲಿ ಲೋಪ ಆಗ್ತದ, ಅದೇನು ಆಗ್ತದ, ಲಾಘವ ಆಗ್ತದೆ. ಈಗ ಹೆಚ್ಚು ಮಾಡೋದು ಈಗ ಹೇಳಿಲ್ಲ, ಜೋಳ ಬೀಳ ಲಘು ತಿಂದ್ರೆ ಈಗ ರೊಟ್ಟಿ ಮಾಡೋದು ಗೌರವ, ಹೆಚ್ಚಿಗೆ ಮಾಡೋದು ಎಲ್ಲ ಕೆಲಸ ಗೌರವ ಐತಿಲ್ಲ ನಿಮ್ಮದು. ಕುದಿಸೋದು ಅದು ಮಾಡೋದು ಗಪ್ಪನೆ ತಿಂದು ಬಿಟ್ರೆ ಆಯಿತು, ಲಾಘವ ಆಯಿತು. ಅಲ್ಪ ಪದಾರ್ಥ ಸ್ವೀಕರ್ತಂ ಲಾಘವ. ಈಗ ₹1 ದುಡ್ಡಿಗೆ ಬರೋದು ಕೊತ್ತಂಬರಿ ₹1 ತಂದ ಅಂತ ತಿಳ್ಕೊ, ಗೌರವ ಆಯಿತು. ಲಾಘವ ಸಣ್ಣದು ಕೆಲಸ ಹಾಕಿದೆಲ್ಲ ಗೌರವ ಮಾಡಿದ್ವಿ. ಹಾಂ ಅತಿ ಲಾಘವ ತಿತ್ತಿಲ್ಲ. केवल तांदूळ खाणे लाघव ಅದು ಬರಲ್ಲ. केवळ तांदूळ खाणे लाघव. हां जसे भात रूप अन्नाला तांदूळ, अग्नी, पाणी या तिन्हीने अन्न होतो. ಬೆಂಕಿ ಬೇಕು, ನೀರು ಬೇಕು, ಬಗುಣೆ ಬೇಕು, ಮತ್ತು ಅದಕ್ಕೆ ಕುದಿಸಬೇಕು. ಎಷ್ಟು ಗೌರವ ದೋಷ. ಹಾಂ ಸುಮ್ಮ ಹಾಕಿದ್ರೆ ಪ್ಯಾರ್ವಳ ಪಾರ್ಬಳ್ತಿತ್ತವಲ್ಲ ಗಪ್ಪ ಲಾಗವದಲ್ಲ. ಅಂದರೆ ಹಿಂಗೆ ಲೋಪ ಮಾಡ್ಲಿಕ್ಕೆ ನಿಮ್ಗೆ ಬರಲ್ಲ. ತಿಳ್ತಿಲ್ಲ. ಜೈಸೆ ಅನುಭವಿಸಿದ್ದ ಘಟಾಧಿಕ ಮಾನಿಕೆ. ನೀವು ಅವ್ರಿಗಪ್ಪಲಿ ಏನು ಒಪ್ಪಿರೇನು, ಹೊರಗೆ ಪದಾರ್ಥ ಇಲ್ಲ ಒಪ್ಪಿರೇನು, ನೀವು ಪ್ರಸಿದ್ಧ ಎಲ್ಲ ವ್ಯವಹಾರವಾದ ಘಟಾದಿಗಳು ಒಪ್ಪಿರಿಲ್ಲ. ಎಲ್ಲಿ ಅಲ್ಲಿ ಬಜಾರ್ದಾಗ್ರೆ ಅದಿಲ್ಲ ಬೆಳೆ, ಬಜಾರ್ದಾಗ್ರೆ ಅದೇನಿಲ್ಲ ಅಂದ್ರೆ ಪ್ರಸಿದ್ಧ ಒಪ್ಪಿರಿ. ಈಗ ಘಟ ಮುಂದೆ ಆದನು, ಕೊಡ ಆದನಿಲ್ಲ, ಕೊಡದಾಗ ಕೊಡ ಇದ್ದರೆ ನೀರು ತರಲು ಬರ್ತದೆ. ವ್ಯಾವಹಾರಿಕ ಪದಾರ್ಥಗಳು ನೀವು ಮುಂದೆ ಎಲ್ಲ ಕಡೆ ಒಪ್ಪಿರಿಲ್ಲ, ಮತ್ತು ಕೊಡ ಇದ್ದರೆ ನೀರು ತರ್ಲಿಕ್ಕೆ ಬರ್ತದೆ ಬಯಂದು. ಅನುಭವಿಸಿದ್ದ ಘಟಾಧಿಕ ಮಾನಿಕೆ ಒಪ್ಪಿ ನೋಡಿರಿ. ಪ್ರತ್ಯಕ್ಷ ಘಟಾಧಿಕೇನ ವ್ಯವಹಾರಕ್ಕೆ ಅನುಭವಲ್ಲ, ಅವು ನೀವು ಒಪ್ಪಿರಿ. ವ್ಯಾವಹಾರಿಕ ಸತ್ತ ಅಂದ್ರೆ ಏನು? ಪದಾರ್ಥಗಳು ರೀ, ಪದಾರ್ಥಗಳು. ಹಾಂ ಅನುಭವಿಸಿದ್ದ ಘಟಾಧಿಕ ಪಟ ಎಲ್ಲ ತಗೋರಿ. ಮಾನಿಕೆ ಅಂದರೆ ಪ್ರತ್ಯಕ್ಷ ಘಟದಿಂದ ಈಗ ನೀರು ತರೋದು, ಕೊಡದಾಗ ನೀರು ತರೋದು ಎಲ್ಲ ಮಾಡ್ತಿರಲಿಲ್ಲ, ಅದು ಇವೆಲ್ಲ ವ್ಯಾವಹಾರಿಕ ಒಪ್ಪಿ. ಲಾಘವ ಸಕೃತ ವಿಜ್ಞಾನವಾದಕ ತ್ಯಾಗ ಹೇ. ಅದು ಲಾಘವದಿಂದ ಯುಕ್ತವಾಲ್ಪಟ್ಟಂಥದ ಆ ವಿಜ್ಞಾನವಾದದು ತ್ಯಾಗದ ತೈಸೆ ಅವ್ರದ್ದು ಹೆಂಗೆ ತ್ಯಾಗ ಐತೆ ನೋಡ, ಅದರಂತೆ ಅಪರೋಕ್ಷ ಪ್ರತೀತಿ ಸಿದ್ಧ, ಅಪರೋಕ್ಷ ಪ್ರತೀತಿ ಅಪರೋಕ್ಷ ಜ್ಞಾನ ಸಿದ್ಧ ಅನಿರ್ವಚನೀಯ ರಸ್ತಾಧಿಕ ಮಾನಿಕೆ. ಅನಿರ್ವಚನೀಯ ರಸ್ತಾಧಿಕ ಮಾನಿಕೆ ಅನ್ಯತಾ ಖ್ಯಾತಿ ವಾದ್ವಿ ತ್ಯಾಜ್ಯ. ಹೆಂಗೆ ಆತ್ಮಖ್ಯಾತಿ ನಾವು ತ್ಯಾಜ್ಯ ಅಂತ ಹೇಳಿದೆವು, ಹಂಗೆ ನಿನ್ನ ಅನ್ಯತಾ ಖ್ಯಾತಿನೂ ಕೂಡ ತ್ಯಾಜ್ಯನೇ ಅದ. ಆತ್ಮಖ್ಯಾತಿ ಹೆಂಗೆ ಯೋಗ್ಯ ಇಲ್ಲ ಸ್ವೀಕಾರ ಮಾಡ್ಲಿಕ್ಕೆ, ಹಂಗೆ ನಿನ್ನ ಅನ್ಯತಾ ಖ್ಯಾತಿನೂ ಕೂಡ ಯೋಗ್ಯ ಇಲ್ಲ. और सूक्ष्म विचार करे तो गौरव भी अन्यता ख्याति वाद में ही है. ಅವ ಅನಿರ್ವಚನೀಯ ಖ್ಯಾತಿಯಾಗಿ ಗೌರವ ದೋಷ ಏನು ಕೊಟ್ಟಿದ್ದೀರ, ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ರೆ ಗೌರವ ದೋಷ ನಿನ್ನ ಮೇಲೆ ಬರ್ತದ. ಗೌರವ ದೋಷ ನಿಮ್ಮ ಮೇಲೆ ಬರ್ತದೆ. ಹೆಂಗೆ ಬರ್ತದೆ ಕಾಯ್ದೆ. ದೇಶಾಂತರಸ್ಥ ರಜತಕ ಜ್ಞಾನ ಮಾನೆ, ಇದು ಗೌರವದಿಲ್ಲ. ಬೆಳ್ಳಿದ ಬಜಾರ್ದಾಗ ದೇಶಾಂತರಸ್ಥ ರಜತಕ ಜ್ಞಾನ ಮಾನೆ ತಾಕೆ ಮತ್ತು ಮೇ ಗೌರವ. ದೇಶಾಂತರದಲ್ಲಿರುವ ಬೆಳ್ಳಿದು ನೀ ಇಲ್ಲಿ ಜ್ಞಾನ ಅಂತ ಒಪ್ಪಿದರೆ ಇದು ಗೌರವದ. ಯಾಕೆ? रजत नेत्र संयोग की रजत साक्षात्कार में कारणता निर्णीत है. ಏನು ಪ್ರಭುದು? ನೇತ್ರದಿಂದ ರಜತ ಸಂಯೋಗದ ರಜತತ್ವದ ಸಾಕ್ಷಾತ್ಕಾರದಲ್ಲಿ ಇದು ಕಾರಣತ್ವ ನಿರ್ಣಯ ಮಾಡಲ್ಪಟ್ಟಿದೆ. ನೇತ್ರಕ ರಜತ ಸಾಕ್ಷಾತ್ಕಾರ ಕಾರಣತ ನಿರ್ಣಿತದಿದು. ಈಗ ನೋಡಿದರೆ ಜ್ಞಾನ ಆಗ್ತದ. ನೇತ್ರದಿಂದ ಪ್ರತ್ಯಕ್ಷ ನೋಡಬೇಕಿದ್ರೆ ಬೆಳ್ಳಿ ಅಂದರೆ ಬೆಳ್ಳಿ ಕಾರಣ ನೇತ್ರ ಸಂಯೋಗನೇ ಕಾರಣ. ಸಂಯೋಗ
साक्षात्कारಕ್ಕೆ ಕಾರಣ ಅದು. नेत्र संयोगಕ್ಕೆ रजत नेत्र संयोगಕ್ಕೆ रजत साक्षात्कार में ಪ್ರತ್ಯಕ್ಷದಲ್ಲಿ ಬೆಳ್ಳಿಯ ಪ್ರತ್ಯಕ್ಷದಲ್ಲಿ ಅದು ಕಾರಣತಃ ನಿರ್ಣಿತದ. ಇದು ಬೆಳ್ಳಿ ಅಂತನವ ಇದು ಬೆಳ್ಳಿ ಅಂತ ಅಂದ್ರೆ ನೋಡ್ಯಾನ್ರಿ. ನೋಡ್ಯಾನ ನೋಡ್ಯಾನ ಹೇಳಿನೇ ಏಕಿ ಧ್ವನಿ ಆಗ್ಯದ. ನೋಡ್ಸ್ ಅದು ಒಟ್ಟು ಜ್ಞಾನ ಇತ್ತಪ್ಪ ಅಂದ್ರೆ ಬರೀ ಜ್ಞಾನ ಹಾಂ ಇಲ್ಲಿ ಮತ್ತು ಅವ ಅದಕ್ಕೂ ಅನ್ಸಿ ಓಡೋತಾನ ತಗೊಂಡ್ ಮಲ್ಕೋತಾನ್ರಿ. ಅಲ್ಲ ಅದು ಇಲ್ಲಲ್ಲಿ ವಿಷಯನೇ ಇಲ್ಲ ಮನ್ಕೊಳ್ಳೋದು. ಹಾವೇ ಇಲ್ಲ ಅಲ್ಲಿ ಬರೀ ಹಾವ. ಕತಿ ಹೇಳಲ್ಲ ಅಲ್ಲಿ ಒಂದು ಹಾವಿತ್ತು, ಅಲ್ಲಿ ಒಂದು ಹಾವಿತ್ತು. ಹಾಂ ಅದು ಹೆಡಿ ತೆಗೆದಿತ್ತು ಅನ್ಸ್ತಾನೆ ಅದಕ್ಕೆ ಮುಂಭಾಗದಲ್ಲಿ ಹೆಡಿ ತೆಗಿಲಿ, ಹೆಡಿ ತೆಗೆದು ನೀತಿ ಬೀಳ್ಲಿ ನೋಡ್ರಿ. ಅಂದರೆ ಇದ್ದರೇ ಮುಂಭಾಗದಲ್ಲಿ ನೇತ್ರಕ್ಕೆ ಇದ್ದರೇ ಅದರ ಜ್ಞಾನ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಮತ್ತು ಇದು ಬೆಳ್ಳಿ ನಾವು ಅಂದಿದ್ದಿಲ್ಲ, ಇದು ಬೆಳ್ಳಿ ಸಾಕ್ಷಾತ್ಕಾರ ಮೇ ಕಾರಣತಃ ನಿರ್ಣೀತ ಹೇ. ಒಂದು ವೇಳೆ ದೇಶಾಂತರದಲ್ಲಿ ಇರುವ ಬೆಳ್ಳಿದು ಶುಕ್ತಿಯಲ್ಲಿ ಜ್ಞಾನ ಒಪ್ಪಿದ್ದಾದರೆ, ದೇಶಾಂತರದಲ್ಲಿರುವ ಏನು ಭಾಳ ಮಕ್ಕಳು ಮುಂದೆ ಬರ್ಲಿಕತ್ತಾರ ನೋಡಿ, ತಿರ್ಗಲಿಕತ್ತದ. ಒಂದು ವೇಳೆ ದೇಶಾಂತರದಲ್ಲಿರುವ ಬೆಳ್ಳಿದು ಶುಕ್ತಿಯಲ್ಲಿ ಜ್ಞಾನ ಒಪ್ಪಿದ್ದಾದರೆ ತಿಸ್ ನಿರ್ಣಿತ ಕಾ ತ್ಯಾಗ ಹೋವೆ. ತಿಸ್ ನಿರ್ಣಿತ ಕಾ ತ್ಯಾಗ ಯಾನ್ ನಿರ್ಣಿತದ ಅಂದರೆ ಬೆಳ್ಳಿದೊಡನೆ ನೇತ್ರದ ಸಂಯೋಗ, ಆ ಬೆಳ್ಳಿ ಪ್ರತ್ಯಕ್ಷಕ್ಕೆ ಕಾರಣ ನಿರ್ಣಿತದ. ಮತ್ತು ಅದ್ರ ತ್ಯಾಗ ಮಾಡಬೇಕಾಗ್ತದೆ. ನೀವು ದೇಶಾಂತರದಲ್ಲಿರುವ ಬೆಳ್ಳಿದು ಇಲ್ಲಿ ಮುಂಭಾಗದಲ್ಲಿ ಹೇಳಿದ್ರೆ, ದೇಶಾಂತರದಲ್ಲಿರುವ ಬೆಳ್ಳಿ ಅಂತೂ ಇಲ್ಲಿ ಮುಂಭಾಗದಲ್ಲಿ ಹೇಳಿದ್ರಿ, ಜ್ಞಾನ ಹೇಳ್ತೀರಿ. ಮತ್ತು ನಿರ್ಣಿತ ಏನದ, ನೇತ್ರಕ ರಜತ ಪ್ರತ್ಯಕ್ಷ ಇದ್ದರೇ ಇದು ಬೆಳ್ಳಿ ಅಂತ ಪ್ರತ್ಯಕ್ಷ ಜ್ಞಾನ ನಿರ್ಣಿತದ. ಆ ನಿರ್ಣಿತದ ತ್ಯಾಗ ಮಾಡಬೇಕಾಗ್ತದೆ. ತಿಳಿತದಿಲ್ಲ? ಹಾಂ. ಅನ್ಯತಾ ಅವರ रजत आलोक संयोग से रजत का साक्षात्कार निर्णित है. ನೋಡಿ ಇನ್ನೊಂದು ಏನು, रजत आलोक संयोग से रजत का साक्षात्कार निर्णित है. ಏನು 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 ರಜತ ಆಲೋಕ ಅಂತಂದ್ರಿ, ರಜತದ ಬೆಳಕುಳ್ಳ ಸಂಯೋಗದಿಂದ ಓದಕ್ಕೆ ಆಲೋಕ ಅದಲ್ರಿ. ಆಲೋಕ ಆಲೋಕ ಅಂದ್ರೆ ಏನು? ಆಲೋಕ ಅಂದ್ರೆ ದೀಪ ಸೂರ್ಯಾದಿ ಪ್ರಭಾಕು ಆಲೋಕ. ಈಗ ಕತ್ತಲ್ಯಾಗ ಬಿದ್ದದ ಬೆಳ್ಳಿ ಅಲ್ಲೇ ರೀ, ಕತ್ತಲ್ಯಾಗ. ಮತ್ತು ಬೆಳ್ಳಿ ಜ್ಞಾನ ಹೆಂಗಾಗ್ತದ? ಆ ಬೆಳ್ಳಿದೊಡನೆ ಬೆಳಕಿಂದು ಆಲೋಕ ಸಂಯೋಗ ಅಂದ್ರೆ ದೀಪ ಸೂರ್ಯಾದಿ ಪ್ರಭಾಕು ಆಲೋಕ ಕೈ ತಿಳಿತಲ್ಲ. ಈಗ ಕತ್ತಲ್ಯಾಗ ಒಮ್ಮೆ ಒಂದು ಕತ್ತಲ್ಯಾಗ ಒಂದು ಸಣ್ಣ ಚರಿಗಿಟ್ಟಾರ. ಯಾರು ನಿಮ್ಮ ಇವ್ನ ಕಡೆ ಬಂದಿರ್ಬೇಕು ನೋಡ್ರಿ. ಘಟದೊಡನೆ ಕತ್ತಲ್ಯಾಗ ಅಂಧಕಾರದಾಗ ಬಂದಾನ ಒಂದು ಚರಿಗೆ ಇಟ್ಟಾರೆ ಇಲ್ಲಿ. ಆ ಘಟದು ನೇತ್ರದೊಡನೆ ಸಂಬಂಧ ಆಯಿತು, ಪರಂತು ಆ ಘಟದ ಜ್ಞಾನ ಆಗ್ತದೆ ನಿಮಗೆ. ಚರಿಗೆ ತೋತನೇನು, ಚರಿಗೆ ಜ್ಞಾನ ಆಗ್ತದೇನು? ಆಗಲ್ಲ. ನಿಮಗೆ ಲೈಟ್ ಹೋಯ್ತು, ಬ್ಯಾಟ್ರಿ ಅಲ್ಲಿ ಇಟ್ಟಿರಿ, ಹೌದಲ್ಲ, ಪಣ ನೇತ್ರ ಸಂಬಂಧ ಆಯಿತು, ಪಣ ಬ್ಯಾಟ್ರಿ ತಿಳಿತದೇನು ಇಲ್ಲಿ ಅದು ಅಂತೇಳಿ ಇಲ್ಲ, ತಿಳಿತಿಲ್ಲ. ಅದೇ ರೀತಿ ತಿಳಿತಿಲ್ಲ. ಆ ಘಟದ ಜ್ಞಾನ ಅನಿರ್ಣಿತ. ಕತ್ತಲ್ಯಾಗ ಘಟದೊಡನೆ ನೇತ್ರ ಸಂಯೋಗ ಆಗಿದ್ರು ಕೂಡ ಆ ಘಟದ ಜ್ಞಾನ ಅನಿರ್ಣಿತ. ಹಾಂ, ಇದೇ ಘಟ ಕೊಡ ಅಂತ ಹೆಂಗೆ ನಿರ್ಣಿತ ಆಗಲ್ಲ, ತಿಳಿತಿಲ್ಲ. ಅದ್ರ ಸಲುವಾಗಿ रजत आलोक संयोग से ही रजत का साक्षात्कार निर्णित है. ಬೆಳ್ಳಿದೊಡನೆ ಬೆಳಕಿಂದು प्रत्यक्ष आलोक संयोग से रजत का साक्षात्कार कारणता है, निर्णित है.
ತಿಳಿದಿದೆ ನಿಮ್ಗೆ? ಹೌದು. ಹಾಂ. ಅನ್ಯತಾ ಖ್ಯಾತಿ ಅಲ್ಲಿ 159 ಪೇಜ್ ನಂಬರ್ ಹಾಕ್ರಿ. ಅದು 159 ಅಂದ್ರೆ 160ಕ್ಕೆ ಒಂದು ಕಮ್ಮ 159. ಅದೇ 159. ಹಾಂ 159. 59 ಪೇಜ್. ಹಾಂ ತಿಳಿತಾ? ಅನುಪಲಬ್ಧಿ ಪ್ರಮಾಣದ ಬರ್ತದೆ, ಅನುಪಲಬ್ಧಿ ಪ್ರಮಾಣದ. ಹಾಂ. ರಜತ್ಕಾಲ ಸಾಕ್ಷಾತ್ಕಾರ ನಿರ್ಣಿತ. ಈಗ ತಿಳಿಸಲು ಎರಡು, ಒಂದರೆ ಪ್ರತ್ಯಕ್ಷ ಜ್ಞಾನ ಆಗಬೇಕಾಗಿದ್ದರೆ ರಜತ ನೇತ್ರ ಸಂಯೋಗ ಅವಶ್ಯ ಬೇಕೇ ಬೇಕು. ಆ ಬೆಳ್ಳಿದೊಳಗೆ ಬೆಳಕು ಬೇಕು. ಕತ್ತಲಾಗಿತ್ತಂದ್ರೆ ಬೆಳ್ಳಿ ಅಂದ್ರೂ ಆಗಲ್ಲ. ನೇತ್ರ ಸಂಬಂಧ ಆಗ್ಯದ ಬೆಳಿಗ್ಗೆ, ಪಣದ ಕತ್ತಲಾಗದ, ಬೆಳ್ಳಿ ಜ್ಞಾನ ಆಗಲ್ಲ. अन्यथा ख्याति वाद में शुक्ति आलोक संयोग से रजत का ब्रह्म साक्षात्कार होवे सो अनिर्णित है. ನಿಮ್ಮ ಅನ್ಯತಾ ಖ್ಯಾತಿ ವಾದದಲ್ಲಿ ಶುಕ್ತಿ ಆಲೋಕ ಸಂಯೋಗದಿಂದ, ಶುಕ್ತಿ ಆಲೋಕ ಸಂಯೋಗ ಅದ, ಬೆಳ್ಳಿಯ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತದೆ. ಅದು ಅನಿರ್ಣಿತದ, ನಿರ್ಣಿತಿಲ್ಲ, ಅನಿರ್ಣಿತ. ತಿಳ್ತಿ ನಿಮಗಿದು? ಯಾತೆ ಅನಿರ್ಣಿತ ಅಂಗೀಕಾರ ಹೋವೆ. ನಿಮ್ಮದಲ್ಲಿ ಅನಿರ್ಣಿತದು ಅಂಗೀಕಾರ ಮಾಡದಂತೆಯೇ ಆಯಿತು. ರಜತ್ ಕಾ ಮ್ಯಾಲ ಅದ್ಯಾವುದು ರಜತ್ ಆಲೋಕ್ಷೆ ರಜತ್ ಕಾ ಸಾಕ್ಷಾತ್ಕಾರ ನಿರ್ಣೀತ ಅದಲ್ಲ, ಅದು ಎರಡು ಅಂದರೆ ಎರಡನೇದು ಮೇನ್ ಅವರಿಗೆ ದೋಷ. ಇದು ಏನದಲ್ಲ ಅನಿರ್ಣಿತ ಅಂಗೀಕಾರ, ಇದು ಮೂರನೇದು ಅವ್ರ ಮ್ಯಾಲ. ಹಾಂ. तैसे ज्ञान लक्षण संबंध अप्रसिद्ध है. तैसे ज्ञान लक्षण संबंध अप्रसिद्ध है. ಅಂದರೆ ಅಪ್ರಸಿದ್ಧ, ನಿಮಗೆ ಬಿಟ್ಟು ಬೇರೆ ಯಾರೂ ಒಪ್ಪಿಲ್ಲ. ಅಪ್ರಸಿದ್ಧ ಅಂದ್ರೇನು? ನಿಮಗೆ ಬಿಟ್ಟು ಬೇರೆ 5 ಖ್ಯಾತಿಗಳು, 5 ಖ್ಯಾತಿ ಮಾನಲೆ नहीं. हाँ. याते अप्रसिद्ध का अंगीकार होवे है. अप्रसिद्ध का अंगीकार. ಇದು 3 ಬರ್ದಿರಲಿಲ್ಲ ಮ್ಯಾಲೆ. ಅನಿರ್ಣಿತ ಅಂಗೀಕಾರ ಹೋವೆ ಅಲ್ಲಿಗೆ ಮೂರನೇದು ದೋಷ. ಇದು ಇನ್ನು ತೆಳಗೆ ಹೇಳ್ತೇನೆ 4ನೇದು. तैसे ज्ञान लक्षण संबंध अप्रसिद्ध है. याते अप्रसिद्ध का अंगीकार होवे. अप्रसिद्ध अंगीकार ನಿಮ್ಮದಲ್ಲಿ ಬರ್ತೈತೆ. जो ज्ञान लक्षण संबंध को माने तो भी ज्या पदार्थ का अलौकिक संबंध से प्रत्यक्ष होवे है ताकि प्रकटता होवे नहीं. ಇದು 4ನೇದು. ಜ್ಞಾನ ಲಕ್ಷಣ ಸಂಬಂಧ ಜರಿ ನೀವು ಒಪ್ಪುದ್ರೆ ನೀವು ಕೂಡ ಜ್ಞಾನ ಲಕ್ಷಣ ಸಂಬಂಧದಿಂದ ಅಲೌಕಿಕ ಸಂಬಂಧದಿಂದ ಪ್ರತ್ಯಕ್ಷ ಆಗ್ತದಂತ ಏನು ಹೇಳಿರಲ್ಲ. ಜ್ಞಾನ ಲಕ್ಷಣ ಸಂಬಂಧಕ್ಕೂ ಮಾನೆ ತೋ ಬಿ ಒಪ್ಪದಾಗೆ ಆದರೂ ಕೂಡ ज्या पदार्थ का अलौकिक संबंध से प्रत्यक्ष होवे है. ಯಾವ ಪದಾರ್ಥದು ಪ್ರತ್ಯಕ್ಷ ಆಗ್ತದೆ ಅಂತ ಹಿಂಗೆ ಹೇಳಿರಲ್ಲ, ತಾಕಿ ಪ್ರಕಟತಾ ಹೋವೆ ನೈ, ಅದರದ್ದು ಸ್ಪಷ್ಟಪಣ ಆಗೋದಿಲ್ಲ. ಪ್ರಕಟತ, ಇಲ್ಲಿ ಪ್ರಕಟತ ಸ್ಪಷ್ಟಪಣ, ಉತ್ಕರ್ಷ ಅಪಕರ್ಷ ಅಂತ ಹೇಳಿದ್ರಿಂದ ಹಂಗೆ ಇಲ್ಲಿ ಪ್ರಕಟತ ಸ್ಪಷ್ಟಪಣ ಆಗುವುದೇ ಇಲ್ಲ. इसी वास्ते सुगंधी चंदनम इस रीति से सुगंध का अलौकिक प्रत्यक्ष हुए भी. सुगंधी चंदनम इस रीति से सुगंध का अलौकिक प्रत्यक्ष हुए भी आदागाದರೂ ಕೂಡ सुगंध साक्षात्कारों में ऐसा अनुव्यवसाय होवे नहीं. ಆತನ ಸುಗಂಧದ ನನ್ನ ಸಾಕ್ಷಾತ್ಕಾರ ಆಯ್ತದೆ, ಹಿಂಗೆ ಆತನ ಜ್ಞಾನ ಸಾಕ್ಷಾತ್ಕಾರೋಮಿ ಕರೋಮಿ ಆಗಲ್ಲ. ಸುಗಂಧದ ಪ್ರತ್ಯಕ್ಷ ಆಗಿದರೂ ಕೂಡ माने तो भी. इसी वास्ते सुगंधी चंदनम इस रीति से सुगंध का अलौकिक प्रत्यक्ष हुए भी, अलौकिक प्रत्यक्ष ಆದಾಗ್ಯಾದರೂ ಕೂಡ ಸುಗಂಧ ಸಾಕ್ಷಾತ್ ಕರೋಮಿ, ನೇತ್ರದಿಂದ ಘಟ ಸಾಕ್ಷಾತ್ ಕರೋಮಿ ಆತದ. ಹಂಗೆ ಸುಗಂಧ ಸಾಕ್ಷಾತ್ ಕರೋಮಿ ಆತದೇನು? ಹಾಂ ತಿಳಿತಿಲ್ಲ ನಿಮಗಿದು? ಸಾಕ್ಷಾತ್ ಕರೋಮಿ ಮೊದಲ ಘಟ ಪ್ರತ್ಯಕ್ಷ ಆದಾಗ ಅನುವ್ಯವಸಾಯ, ವ್ಯವಸಾಯ ಜ್ಞಾನ ಇದು ಘಟ,
अದ್ರ ज्ञानಕ್ಕೆ ಜ್ಞಾನಕ್ಕೂ ಅನ್ವಯಿಸ ಕರಿ ಜ್ಞಾನಕ್ಕೆ ಜ್ಞಾನಕ್ಕೂ ಅನ್ವಯಿಸ ಕರಿ ಘಟದ ನನಗೆ ಸಾಕ್ಷಾತ್ಕಾರ ಆಯಿತು ಘಟ ಇದು ಘಟ ಮತ್ತು ಈ ಘಟದ ನನಗೆ ಸಾಕ್ಷಾತ್ಕಾರ ಆಯಿತು ಜ್ಞಾನದು ಅಂದರೆ ಅನ್ವಯವಸಾಯ ಹಿಂಗೆ ಆಗುವುದೇ ಇಲ್ಲ ಅಲೌಕಿಕ ಸಂಬಂಧದಿಂದ ನೀವು ಒಪ್ಪಿದ್ರೂ ಕೂಡ ಹಿಂಗೆ ಆತ ಜ್ಞಾನ तिथे साक्षात करोमि ऐसा अनुव्यवसाय होवे नहीं अलौकिक संबंध जन्य रजत ब्रह्म हुए रजत की प्रकटता होवे ಇದು ಮ್ಯಾಲ ಪ್ರಕಟತಾ ಹೋವೇ ನೈ ಇದು ನಾಲ್ಕನೇದು ಇದು ಅಲೌಕಿಕ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಬೆಳ್ಳಿ ಭ್ರಮ ಇದ್ರೂ ಬೆಳ್ಳಿ ಪ್ರಕಟ ಆಗುತ್ತದೆ ಬೆಳ್ಳಿ ಕಾಣಿಸೋದಿಲ್ಲ ಕಾಣಿಸಿದ್ರೆ ಅವ್ನು ತೊಳಕ್ಕೆ ಹೋಗ್ತಾನೆ इसी वास्ते भ्रमते उत्तर काल में रजत साक्षात्कारोमि करोमि ऐसा अनुव्यवसाय होवे है ಇದೇ ಕಾರಣದಿಂದ ಬ್ರಹ್ಮದ ಉತ್ತರ ಕಾಲದಲ್ಲಿ ಆದರೂ ಕೂಡ ರಜತಂ साक्षात करोमि ऐसा अनुव्यवसाय होवे है इस रीति से ज्ञान लक्षण संबंधजन्य यथार्थ ज्ञान में प्राकट्य जनकता नहीं नहीं ಇಲ್ಲ ब्रह्मस्थल में अलौकिक ज्ञान को प्राकट्य जनकता मानी सो भी अप्रसिद्ध कल्पना है ನಿಮ್ಮಲ್ಲಿದು ಬ್ರಹ್ಮಸ್ಥಳದಲ್ಲಿ ಅಲೌಕಿಕ ಜ್ಞಾನಕ್ಕೆ ಪ್ರಾಕಟ್ಯ ಜನಕತಾ ಅಂತ ಒಪ್ಪಿರಲ್ಲ ಇದು ನಿಮ್ದು अप्रसिद्ध कल्पना अद वट प्रकटपणा स्पष्टपणा ಇಲ್ಲ इस रीति से अनेक प्रकार की अप्रसिद्ध कल्पना अन्यथा ख्यातिवादी में होने थे अनेक ಇನ್ನೂ ಅದಾವ ಕಲ್ಪನಾ अन्यथा ख्यातिवाद में होने थे ಇರೋಣದ್ರಿಂದ ಯಾವ ಪಕ್ಷ ವಿಷಯ ही गौरव है ನಿಮ್ಮ ಪಕ್ಷದಲ್ಲಿನೇ गौरव दोष और दोष को अनिर्वचनीय विषय की जनकता तो बड़े विषय की अनिर्वचनीय विषय की जनकता ज्ञान की ला ज्ञान करो दोष को अनिर्वचनीय विषय की जनकता याक ज्ञान की ला ಜ್ಞಾನಕ್ಕಿಂತ ದೋಷ ನ್ಯಾಯಗಳು ಅವ್ರು ಒಪ್ಪ್ಯಾರ ವಿಷಯಕ್ಕೆ ಒಪ್ಪಿಲ್ಲ ಹಾಂ ಅದಕ್ಕೆ ಬರೀ ವಿಷಯ ಕೊಟ್ಟರು ಅವರು ಜ್ಞಾನ ದೋಷವು ಅನಿರ್ವಚನೀಯ ವಿಷಯ ಕಾರಣ ದೋಷ ಇದ್ರೇ ಇಲ್ಲಿ ಅನಿರ್ವಚನೀಯ ಬೆಳ್ಳಿ ಇಲ್ಲಿ ಬೆಳ್ಳಿ ಹುಡ್ತೈತಿ ಅವಿದ್ಯಾ ದೋಷ ಮೂಲಕವಾಗಿ ಅವಿದ್ಯಾವೃತ್ತಿ ತಾವೃತ್ವ ಏನು ಮಾಡ್ತು ತಮೋ ಗುಣದಿಂದ ಇಲ್ಲಿ ತಾವೃತ್ವ ಬೆಳ್ಳಿ ಉತ್ಪತ್ತಿ ಆಯಿತು ಅಂದರೆ ವಿಷಯ ಉತ್ಪತ್ತಿ ಹಾಂ ಪರಂತು ನೀವು ಹಿಂಗೆ ಹೇಳಿಲ್ಲ ವಿಷಯದ ಜ್ಞಾನದ ಹೇಳಿರಿ ಒಂದು ವಿಷಯದ ಹೇಳಿರೇನು ಇಲ್ಲ ಅದಕ್ಕೆ ವಿಷಯಕ್ಕೆ ಕಾರಣತಾ ಏನು ಶ್ರುತಿಯಲ್ಲಿ ಪ್ರಸಿದ್ಧದ ಶ್ರುತಿ ಸ್ಮೃತಿ ಬಲದಿಂದ ಸ್ವಪ್ನದಲ್ಲಿ ಏನು ತೋರ್ತವ ಅಲ್ಲಿ ವಿಷಯ ಹಾವ ಬೆಳ್ಳಿ ಅಥವಾ ಎಷ್ಟು ಏನು ತೋರ್ತವ್ರ ಬ್ರಹ್ಮನೇ ಅದಲ್ಲಿ ಅಲ್ಲಿ ಸ್ವಲ್ಪ ಕನಸಿನೊಳಗೆ ಶ್ರುತಿ ಪ್ರಮಾಣದ ನ ತತರತಾನ ತರು ಯೋಗಾನ ವೃತಪಂತಾನ ಅಲ್ಲೆಲ್ಲ ಕುದುರೆ ರಥ ಎಲ್ಲ ನವೀನೇ ಉತ್ಪತ್ತಿ ಹಿಂಗೆ ಶ್ರುತಿ ಅದನ್ನಿಲ್ಲ ಮತ್ತು ಅಲ್ಲಿ ಹೇಳೋದು ಶ್ರುತಿ ಸ್ವಪ್ನ ಮೇ ಹೈ ಅಪ್ರಸಿದ್ಧ ಕಲ್ಪನಾ ನಹಿ ಇದು ಅಪ್ರಸಿದ್ಧ ಕಲ್ಪನಾ ನಾವು ಹೇಳೋದು ವಿಷಯದ ಉತ್ಪತ್ತಿ ಶ್ರುತಿ ಪ್ರಮಾಣದ ನಮಗೆ ಇದು ಅಪ್ರಸಿದ್ಧ ಕಲ್ಪನಾ ನಮ್ಮಲ್ಲಿಲ್ಲ ಹಾಂ ತಿಳಿಸಿ ನಿಮಗಿದು ಅಪ್ರಸಿದ್ಧ ಕಲ್ಪನಾ ನಹಿ ಅವರ ಗೌಡ ಬ್ರಹ್ಮಾನಂದ ಕೃತ ಬರೀ ಬ್ರಹ್ಮಾನಂದ ಅಂದರೆ ಮತ್ತು ಬೇರೆ ಕಡೆ ಬ್ರಹ್ಮಾನಂದ ಹೋಗ್ತಾ ಇರ್ತಾರೆ ಹಾಂ ಹಾಂ ब्रह्मानंद कृत अनिर्वचनीयवाद में अन्यथा ख्याति का खंडन विशेष कर्या है ಗೌಡ ಬ್ರಹ್ಮಾನಂದ ಮಾಡಲ್ಪಟ್ಟಂಥ ಅನಿರ್ವಚನೀಯವಾದಲ್ಲಿ ಅನ್ಯತಾ ಖ್ಯಾತಿದು ಅವರು ವಿಶೇಷ ಖಂಡನ ಮಾಡ್ಯಾರೆ ಸೋ ಪ್ರಕಾರ ಕಠಿಣ ಅದು ಭಾಳ ತಿಳೋಕೆ
ಕಷ್ಟದ ಕಠಿಣದ ಭಾಳ ತಿಳಿಯಲ್ಲ ನಮ್ಮ ಬುದ್ಧಿ ಯಾತೆ ಬ್ರಹ್ಮವಿದ್ಯಾಭರಣಕಿ ಸುಗಮ ರೀತಿಸೇ ಬ್ರಹ್ಮವಿದ್ಯಾಭರಣಕಾರಿ ಏನು ಬರೆದಾರಲ್ಲ ಅದ್ವೈತಾನಂದ ಸರಸ್ವತಿಗಳು ಅನ್ಯತಾ ಖ್ಯಾತಿವಾದಿಕಿ ಹೇಯತಾ ತ್ಯಾಜ್ಯತ प्रतिपादन करी ಯಾತೆ ಅನ್ಯತಾ ಖ್ಯಾತಿ ಅಸಂಗತ ಹೇ ಆದ್ದರಿಂದ ಅನ್ಯತಾ ಖ್ಯಾತಿದು ಅಸಂಗತದ ಅನ್ಯತಾ ಖ್ಯಾತಿ ಮುಗೀತು ಅನ್ಯತಾ ಖ್ಯಾತಿ ಮುಗೀತು ಇನ್ನು ನಾಳೆಗೆ ಅಖ್ಯಾತಿ ಬರ್ತದೆ ಓಂ ಸಹನಾವತು ಸಹನೋ ಭುನಕ್ತು